ನಿಮ್ಗೆ ಎರಡು. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಹಾಯ್ ನಮಸ್ಕಾರ, ಸುಹಾಸಿನಿ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿದ್ದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ. ಸೊ ಇವತ್ತು ಥರ್ಸ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಟೈಮ್ ಬಂದು ಬೆಳಗ್ಗೆ 9:30 ಆಗಿದೆ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರಾವಣಿ ಮತ್ತು ವಿಶು ಇಬ್ಬರು ಸ್ಕೂಲಿಗೆ ಹೋದರು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಸ್ಯಾಂಡ್ವಿಚ್ ಮಾಡಿದ್ದೆ ಮತ್ತು ಚಿತ್ರಾನ್ನ ಮಾಡಿದ್ದೆ. ಸ್ಯಾಂಡ್ವಿಚ್ ರೆಸಿಪಿ ನಾನು ಆಲ್ರೆಡಿ ನಿಮಗೆ ಒಂದ್ಸತಿ ತೋರಿಸಿದ್ದೆ. ಸೇಮ್ ಅದೇ ಥರನೇ ಮಾಡಿದ್ದೀನಿ. ಸೊ ಡಿಫ್ರೆಂಟಾಗಿ ಮಾಡಿದಾಗ ಖಂಡಿತವಾಗ್ಲೂ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು, ಮಮ್ಮಿ ಮತ್ತು ಪಪ್ಪ 3 ಜನ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಡಿ ಮಾರ್ಟ್ದೆಲ್ಲ ಶಾಪಿಂಗ್ ಮಾಡೋದಿದೆ. ಬೆಳಿಗ್ಗೆ ಬೇಗನೆ ಹೋಗ್ತೀವಿ. ಬೆಳಿಗ್ಗೆ ಬೇಗ ಹೋದರೆ ರಶ್ ಇರೋದಿಲ್ಲ, ಅಲ್ಲಿ ಬೇಗ ಎಲ್ಲ ತೊಗೊಂಡು ಬರ್ಬೋದು. ಮತ್ತು ಮಧ್ಯಾಹ್ನ ಬಂದಮೇಲೆ ಮತ್ತೆ ಅಡುಗೆ ಮಾಡೋದು, ಮಕ್ಕಳು ಎಲ್ಲ ಸ್ಕೂಲಿಂದ ಬರ್ತಾರೆ, ಅವ್ರು ಬರೋಷ್ಟರಲ್ಲಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಬೇಗನೆ ಹೋಗ್ತೀವಿ. ಆಲ್ರೆಡಿ ಪಪ್ಪ ಮತ್ತು ಮಮ್ಮಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಕೂಡ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಡಿ ಮಾರ್ಟ್ಗೆ ಹೋಗಿ ಬರ್ತೀವಿ. ಸೊ ಬಂದಮೇಲೆ ಏನೇನು ತೊಗೊಂಡು ಬಂದಿದ್ದೀನಿ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವು ಬೌಲ್ ಚಲೋ ಹಿಡಿಕೋ. ಪ್ಲಾಸ್ಟಿಕ್ ಸೈಡಿ ಪಲ್ಯ ಅದು ಇದು ತಗಲಿಕ್ಕೆ ನೀಡ್ಲಿಕ್ಕೆ ಚಲೋ ಅದ. ಬಿಸಿದು ಬರಲ್ಲ. ನೋಡಿ ಚಲೋ ನೋಡಿ. ಇದು ನೋಡಿ ನಮ್ಮ ಮನ್ಯಾಗ ಇದ್ದಿದ್ದು ನಾ ಯೂಸ್ ಮಾಡೋದು. ಅಲ್ಲ ನೋಡಿ ತಿನ್ಸೋದು. ಯಾವಾಗ ಬೇಕು? ವೈಟ್ ಬೇಕಾ ಇದು ಬೇಕಾ? ಚಲೋ ಕಲರ್ ಚಲೋ. ಎಷ್ಟವ? 6 ಅಲ್ಲ? ನಾವು ಮನೆಯಾಗಿದ್ದು ಸರ್ ಅಂತ ಇದೆಷ್ಟು ಒಂದು? 25 ರೂಪಾಯಿ ಒಂದು. ಇವು ತೊಗೋತೀರಿ? ಇವು ಇಷ್ಟ ಆಗ್ಯಾವ ನಿಮ್ಗೆ? ನಿಮ್ಗೆ ಎರಡು? ಪಪ್ಪಾಗೆ 2 ಕಪ್ ಬೇಕತ್ತ. ಈ ಥರ ಅದೇ ತಗೋರಿ. ಎಲ್ಲೋ ಚಲೋ ಅದ. ಎಲ್ಲೋ ಮತ್ತು ಬ್ಲೂ 2 ತಗೋರಿ. ಸಣ್ಣ ಸೈಜ್ ಓಪನ್ ಮಾಡವ. ತೋರಿಸು ಹೆಂಗದ ಕ್ವಾಲಿಟಿ ನೋಡು. ಈ ಸೈಜ್ ನೋಡ್ರಿ. ಇದಾದಲ್ಲ ಪಪ್ಪ ಮ್ಯಾಗಿನ ತೋರಿ. ಇದು ತೋರಿ. ಅವು 2 ತಗೋರಿ ಪಪ್ಪ. ಇದು ಕಡೆಗೆ ಉಚ್ಚಲ್ಲ? ಇಲ್ಲ ಉಚ್ಚಲ್ಲದು.
ಮುರಿದ ಸೈಡಿಂದು ತವೆ ನೋಡ್ರಿ ಅರ್ಧ ಅರ್ಧ ಕಿಲೋದು ಹಿಡಿಸ್ತಾವ. ಅದೊಂದು ಕಲರ್ ತೋರಿಸಿ, ಚಾಕ್ಲೇಟ್ ಕಲರ್ ಅಂತ. ಅದು ಚಾಕ್ಲೇಟ್ ತೋರಿ. ಡಿ ಮಾರ್ಟ್ದು ಶಾಪಿಂಗ್ ಐತಲ್ಲ ಮುಗಿಸ್ಕೊಂಡು ಇವಾಗನು ಫೈನಲಿ ಮನೆಗೆ ಬಂದ್ವಿ. ಸೊ ಇವಾಗ ಟೈಮ್ ಬಂದು ಮಧ್ಯಾಹ್ನ 2:30 ಆಗಿದೆ. ಬೆಳಿಗ್ಗೆ ನಾವು 10 ಗಂಟೆಗೆ ಮನೆಯಿಂದ ಹೊರಟಿದ್ದು. ಸೊ ಮಧ್ಯಾಹ್ನ ಬರೋಷ್ಟರಲ್ಲಿ 2:30 ಆಗಿದೆ. ಇನ್ನೇನು 1 ಅವರಲ್ಲಿ ಹುಡುಗರಿತೆಲ್ಲ ಸ್ಕೂಲಿಂದ ಬಂದುಬಿಡ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಡೈರೆಕ್ಟ್ ಕಿಚನಿಗೆ ಬಂದಿದ್ದೀನಿ. ಡಿ ಮಾರ್ಟಲ್ಲಿ ನಮಗೆ ಎಲ್ಲಿ ಕೂಡ ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ಸೊ ನಮಗಾದರೆ ಪರವಾಗಿಲ್ಲ, ಸೊ ತಿರುಗಾಡೋದು ಅಭ್ಯಾಸ ಇರುತ್ತೆ, ನಾವು ಹೇಗಾದರೂ ಅಡ್ಜಸ್ಟ್ ಮಾಡ್ತೀವಿ. ಆದರೆ ವಯಸ್ಸಾದವರು ಪಾಪ ನಮ್ಮ ಮಮ್ಮಿ ಮತ್ತು ಪಪ್ಪ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಅವರು ಬಂದಿದ ತಕ್ಷಣ ಸೋಫಾ ಮೇಲೇ ಕೂತ್ಬಿಟ್ಟಿದ್ದಾರೆ. ಹಾಗೆ ಬರೋಷ್ಟರಲ್ಲಿ ಖುಷಿ ಕೂಡ ತುಂಬಾ ಅಳ್ತಾ ಇದ್ದಳಂತೆ. ಸೊ ಇವಾಗ ನಾವು ಬಂದ ಮೇಲೆ ಸೈಲೆಂಟಾಗಿ ಅವ್ರ ಅಜ್ಜಿ ಹತ್ರ ಕೂತ್ಕೊಂಡಿದ್ದಾಳೆ. ಸೊ ನಾನು ಇವಾಗ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಸಾಂಬಾರು ಯಾವ ಥರ ಮಾಡ್ತೀನಿ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾರ್ಮಲಿ ನಾನು ಜಾಸ್ತಿ ಅಂದರೆ ಈ ಥರದ ಸಾಂಬಾರನ್ನೇ ಮಾಡ್ತೀನಿ. ಯಾಕೆ ಅಂದರೆ ಈ ಥರ ಸಾಂಬಾರನ್ನು ನೀವು ಅನ್ನದ ಜೊತೆ ಕೂಡ ತಿನ್ಬೋದು ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದ ತರಕಾರಿ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಪಲ್ಯ, ಅನ್ನ, ಸಾರು, ಚಪಾತಿ ಈ ಥರ ಮಾಡೋದಕ್ಕಿಂತ ಸೊ ಈ ಥರದ ಸಾಂಬಾರನ್ನು ಮಾಡಿದ್ರೆ ಸೊ ಎಲ್ಲ ಜೊತೆ ಕೂಡ ತಿನ್ಬೋದು. ಸೊ ಇವಾಗ ಟೊಮೆಟೊ ಸಾಫ್ಟ್ ಆದಮೇಲೆ ಇವಾಗ ಇದಕ್ಕೆ ನಾನು ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾಯಿರೋ ಸಾಂಬಾರು ಪೌಡರ್ ಬಂದುಬಿಟ್ಟು MTRದು ಸ್ಪೈಸಿ ಸಾಂಬಾರು ಪೌಡರ್ ಇದೆ. ಸೊ ಇದರಲ್ಲಿನೇ ಖಾರ ಎಲ್ಲ ಇರುತ್ತೆ. ಸೊ ಮೇಲುಗಡೆಯಿಂದ ನಾವು ಖಾರ ಮತ್ತು ಹಸಿಮೆಣಸಿನ್ಕಾಯಿ ಹಾಕಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರದ್ದು ಸಾಂಬಾರು ಪೌಡರನ್ನು ಒಂದು 3 ರಿಂದ 4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಸೊ ಇವಾಗ ತರಕಾರಿನ ಹಾಕಿದ್ದೀನಿ. ಸೊ ನಾನು ಕ್ಯಾರೆಟ್, ಬೀನ್ಸ್, ಬದನೆಕಾಯಿ, ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆ ಸೊ ಅದನ್ನು ಹಾಕಿಬಿಟ್ಟು ಮಾಡ್ಕೋಬೋದು. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಟಿರುವಂಥ ಬೇಳೆನ ಹಾಕಿಬಿಟ್ಟು ಇವಾಗ ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳುವಾಗಿ ಬೇಕು ನೋಡಿಕೊಂಡು ನೀರಿನ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಂದರೆ ಜಾಸ್ತಿ ಈ ಥರದ್ದು ಸಾಂಬಾರು ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಗಟ್ಟಿಯಾಗಿರುವಂಥ ಸಾಂಬಾರನ್ನೇ ಇಷ್ಟಪಡ್ತಾರೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ತರಕಾರಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಅರ್ಧ ಕಪ್ಪಷ್ಟು ಹುಣಸೆಹಣ್ಣಿನ ರಸನ ಹಾಕಿಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಬದಲಾಗಿ ನೀವು ಇದಕ್ಕೆ ಸಕ್ಕರೆ ಕೂಡ ಹಾಕೋಬೋದು. ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರಿಗೆ 1 ವಿಸಿಲನ್ನು ಕೂಗಿಸ್ಕೊತೀನಿ. ಸೊ ನೋಡಿದ್ರಲ್ಲ ನನ್ನ ಇಬ್ಬರು ಮಕ್ಕಳು ಖುಷಿ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಅವಳು ಕೂಡ ಅಷ್ಟೇ, ಅವ್ರು ಯಾವ ಥರ ಆಟ ಆಡಿಸ್ತಾರೆ ಅಷ್ಟು ಜೋರಾಗಿ ನಗೋದು, ಚೀರಾಡೋದಿತ್ತೆಲ್ಲ ಮಾಡ್ತಾಳೆ. ಸೊ ಡೈಲಿ ಇದೇ ಥರನೇ ಆಗಿಬಿಟ್ಟಿದೆ. ಸೊ ಅವರು ಸ್ಕೂಲಿಂದ ಬಂದಿದ್ದ ತಕ್ಷಣ 1/2 ಅವರ್ ಆದರೂ ಅವಳಿಗೆ ಎತ್ಕೊಂಡು ಆಟ ಆಡಿಸ್ಬೇಕು. ಅದಾದ ನಂತರ ಅವರು ಯೂನಿಫಾರ್ಮ್ ತೆಗೆಯೋದು ಮತ್ತು ಸ್ನಾನ ಮಾಡೋದತ್ತೆಲ್ಲ ಮಾಡ್ತಾರೆ. ಸೊ ಇವಾಗ ಇಬ್ಬರಿಗೆ ಕೂಡ ನಾನು ಸ್ನಾನ ಮಾಡೋದಕ್ಕೆ ಅಂತ ಕಳಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಪರೋಟಾನ ಬೇಯಿಸ್ತಾ ಇದ್ದೀನಿ. ಈ ಪರೋಟ ನಾನು ಡಿ ಮಾರ್ಟಿಂದನೇ ತೊಗೊಂಡು ಬಂದಿರೋದು. ಸೊ ಈ ಥರದ ತರಕಾರಿ ಸಾಂಬಾರು ಮಾಡಿದಾಗ ನಾನು ಜಾಸ್ತಿ ಅಂದರೆ ಪರೋಟಾನೇ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಮ್ಮಿ ಸ್ಪೆಷಲ್ ಸ್ನ್ಯಾಕ್ಸ್ ಇದು ಚಲೋ ಅದಲ್ಲ ಮಮ್ಮಿ ಇದು ಸ್ನ್ಯಾಕ್ಸ್.
ಪ್ಯಾಕ್ಸ್ ಲಾಸ್ಟ್ ಟೈಮ್ ಇದ್ದಿದ್ದಲ್ಲ ಇವ್ರಿಗೆ ಇದು ಚಲೋ ಅದಲ್ಲ ಚಲೋ ಅದದು ನಾರ್ಮಲ್ ಡಾರ್ಕ್ ಫ್ಯಾಂಟಸಿ ಫೇವ್ರೆಟ್ ಇದು ಒಂದು ಬಾಲಿ ಆಗಿತ್ತಲ್ಲ ಇದು ಇಷ್ಟ ಆಯ್ತಲ್ಲ ನಿಂಗೆ ಇಂಡಿಯಾಗೆ ಬಂದ್ಬಿಡಕ್ಕಿದ್ದು ಆಮೇಲೆ ಇದು ಸ್ಟ್ರಾಬೆರಿ ಫ್ಲೇವರ್ ಅಷ್ಟು ಚೆನ್ನಾಗಿಲ್ಲಲ್ಲ ಇದು ಚಾಕು ಮ್ಯಾಗಿ ಇದು ಕಂಡು ಆಯಿಲ್ ಪ್ಯಾಕೆಟ್ ಸನ್ ಪ್ಯೂರ್ ಇಡು ಈ ಸೈಡ್ ಗೋಲ್ಡ್ ವಿನ್ನರ್ ಅಲ್ಲ ಸನ್ ಪ್ಯೂರ್ ಮತ್ತೆ ಗೋಲ್ಡ್ ವಿನ್ನರ್ ಬೂಸ್ ಮನೆ ಬೂಸ್ ಖಾಲಿ ಐತೆ ಸರ್ಪ್ರೈಸ್ ಪೇಂಟ್ ಇಲ್ಲ ಪೇಂಟ್ ಎಲ್ಲ ಖಾಲಿ ಆಗಿತ್ತು ಪೇಂಟ್ ಅವ್ರಿಗೆ ಲಾಸ್ಟ್ ಟೈಮ್ ಪೇಂಟ್ ಇದ್ದಿತ್ತಿಲ್ಲ ಇಲ್ಲಿ ಬಂದ್ರೆ ಪೇಂಟೇ ತೊಗೊಂಡಿಲ್ಲ ಅವ್ರಿಗೆ There are so many ವಾಫಿದು 4 ಡಬ್ಬ ತಗೊಂಡ್ಬಂದಿದ್ದೀವಿ Oh, you can color that. ವಿಶು ಕಿಟ್ ಕ್ಯಾಟ್ MTR ಸಾಂಬಾರ್ ಪೌಡರ್ ಬಂದ್ಬಿಟ್ಟು 3 ತಗೊಂಡು ಬಂದಿದ್ದೀನಿ ಡೈಲಿ ಸಾಂಬಾರ್ ಮಾಡೋದಕ್ಕೆ ನಾನು ಇದೇ ಪೌಡರ್ನ ಯೂಸ್ ಮಾಡ್ತೀನಿ MTR ಸಾಂಬಾರ್ ಪೌಡರ್ It comes in like a little box. ಚಲೋ ಅಲ್ಲ? See? Perfect. No, ಇಷ್ಟ ಬ್ಯಾಗ್ದಾಗ ಹಾಕೊಂಡು ಎಲ್ಬಿಗೆಲ್ಲ ಪರೋಟ ಸನ್ ಪ್ಯೂರ್ ಒಂದಾಗ ಎಂಟು ಸೊ ವಿಶುಗೆ ಈ ಥರದೊಂದು ನಾರ್ಮಲ್ ಬ್ಯಾಗ್ ತೊಗೊಂಡೆ ಹೋಗ್ಬೇಕಾದ್ರೆ ಯೂಸ್ ಆಗ್ತದೆ ಅವನಿಗೆ ಕ್ಯಾಲ್ಸಿಯಂ ಬೂಸ್ಟ್ ಫೇವ್ರೇಟ್ ಇದು ನೋಡಿ ಡೆಟಾಲ್ ಖುಷಿದ ಅರ್ಬಿಗೆ ಖುಷಿದ ಬಟ್ಟೆಗೆ ತನ್ನ ಹಾಕ್ಬೇಕಲ್ಲ ಬ್ರಿಮ್ ಖುಷಿದ ಕ್ಯಾಪ್ ಖುಷಿ ಖುಷಿ ಕ್ಯಾಪ್ ಖುಷಿ ನೋಡೋಣ ಬಟ್ಟೆ ಇದು 5 ಇದೆ ವ್ಯಾನಿಶ್ ಬಿಳಿ ಬಟ್ಟೆಗೆ ಹಾಕೊಳ್ಕೋದಕ್ಕೆ ಸೊ ನಾರ್ಮಲ್ ಲಾಸ್ಟ್ ಟೈಮ್ ಇದು ಇತ್ತಲ್ಲ ಸ್ಪೋರ್ಟ್ಸ್ ಡೇ ಅವಾಗ ಬ್ಯಾಗೇ ಇರಲಿಲ್ಲ ಅವನಿಗೆ ಸೊ ಅದಕ್ಕೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು Oh yeah. First, this is charcoal, I think. ಇದು ಪ್ಲಾಸ್ಟಿಕ್ ಕಂಟೈನರ್ ಇದೆ ಎರಡು ಕಂಟೈನರ್ ತಗೊಂಡೆ Chili sauce. Chutney. ಚಿಲ್ಲಿ ಇದು ಸೇಜ್ವಾನ್ ಸಾಸ್ Chutney. ಸೇಜ್ವಾನ್ Chutney. It's Sannu's mug. Look Cup at ಅದು. this. It's so small. ಸೊ ಇವು ಎರಡು ಪ್ಲಾಸ್ಟಿಕ್ ಕಂಟೈನರ್ ಇದೆ ಸೊ ಈ ಸರ್ತಿ ನಾನು ಜಾಸ್ತಿ ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಬಂದೆ ನನ್ನ ಹತ್ರ ಏನು ಪ್ಲಾಸ್ಟಿಕ್ ಕಂಟೈನರ್ ಇದೇನಾ? ಚೂಚು ಖುಷಿ ಪ್ರೈಸ್ ಹಾಕಿ Reflect scrub bag. ಲೂಸ್ ಕಪ್ ತಗೊಂಡು ಬಂದಿದ್ದೀವಿ 4 ಪೌಡರ್ ಇದು ಹಾಕ್ಲು ಬಾತ್ರೂಮ್ದು ಹಾಕು 4 ಕಪ್ ಲೈಜಾಲ್ ಇದೆ ಪಿಂಕ್ ಬಾರ್ 2 brim bar. ಧೂಪ್ ಇದಾವೆ ಇಂಥ 4 ತಗೊಂಡು ಬಂದಿದ್ದೀವಿ ಪಾಮ್ಸ್ ಪೌಡರ್ ಕಾಕ್ರೋಚ್ ಇದೆ Oh, clip. ಸೊ ಗ್ಲೂಕೋಡಿ ಬಂದ್ಬಿಟ್ಟು 4 ಸರ್ಫ್ ಎಕ್ಸೆಲ್ ಒಂದು ಸೊ ಖುಷಿಗೆ ಇದು ವೈಟ್ ಇದೆ 2 ಖುಷಿಗೆ ಇದು Scrub. ನೋಡಿ ಒಳ್ಳೆ ಟಿಶ್ಯೂ ಪೇಪರ್ ರೋಲ್ ಇದೆ 4 ಇರ್ತಾರೆ ಇದರಲ್ಲಿ ಅಮೆರಿಕಾ ಅಮೇರಿಕಾ ಥರ ಇದೆ ಅಮೆರಿಕಾದಲ್ಲಿ ದೊಡ್ಡ ಸಿಗ್ತದೆ ಇಷ್ಟು ಖುಷಿ ಡೈಪರ್ಸ್ ಮಮ್ಮಿ ಪಪ್ಪ ಪ್ಯಾಂಟ್ಸ್ ಮಮ್ಮಿ
ಇದು ಬರೀ ಒಂದೇ ಬೇಕಿತ್ತು. ಇದೊಂದು ಪ್ಲಾಸ್ಟಿಕ್ ಕಂಟೈನರ್ ಇದೆ. ಇದು ಸಿಂಕದ ಹಾಕ್ಬಿಟ್ಟ ಹಾಕಿದ್ದ ಕಟ್ ಮಾಡ್ಬಿಟ್ಟು ಹಾಕ್ತು. ಆಮೇಲೆ ಇವೆಲ್ಲ ಬಿಸ್ಕಿಟ್ ರಸ್ಕ್ ಇದೆ, ಪಾರ್ಲೆ ಬಿಸ್ಕಿಟ್. ಆಮೇಲೆ ಪ್ಲಾಸ್ಟಿಕ್ ಟ್ರೇ ಒಂದು ತೊಗೊಂಡು ಬಂದೆ. ಸೊ ಅವ್ರದ್ದು ಔಷಧ ಬಾಟಲೆ ಹಾಕಿಡೋದಕ್ಕೆ ಬರುತ್ತೆ. ಇದ್ರಾಗಿರೋದು ಮುನ್ಯಾಕ ಡೆಟಾಲ್, ಪುಳಿಯೋಗರೆ, ಸಾಂಬಾರ್ ಪೌಡರ್, ಇದು ಒಂದು ಗರಂ ಮಸಾಲ, ಪೆನ್ಸಿಲ್ ಪೌಚ್. ಸೊ ಈ ಸ್ಮಾಲ್ ಟಾವೆಲ್ ತಗೊಂಡ್ಬಂದು ಇದು ಸ್ಕೂಲ್ಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಲಂಚ್ ಬ್ಯಾಗ್ ಅಲ್ಲಿ ನಾನು ಇದನ್ನ ಇದ್ರಾಗ ಸ್ನಾಕ್ಸ್ ಎಲ್ಲ ಹಾಕೊಡ್ಬೋದಲ್ಲ. ನೀ ಹಾಕೋಯ್ತೀವಿ ಸ್ನಾಕ್ಸ್ ಮನ್ಯಾಗ ನಂಗೆ ಯೂಸ್ ಮಾಡಿ ತಗೊಂಡ್ಬಂದು. ಅದು ಬಟ್ಟೆ ಹಾಕ್ಬೇಕು. ಪ್ಲಾಸ್ಟಿಕ್ ಕಂಟೈನರ್ ಇದೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೇಮ್ ಇದೇ ತರದ್ದು ನಾನು 4 ತಗೊಂಡಿದ್ದೀನಿ. ಇದು ಅಂತಾರ ನನ್ನ ಹತ್ರ ಯಾವುದೋ ಕಂಟೈನರ್ ಇರಲಿಲ್ಲ. ಇದೊಂದು ಕಂಟೈನರ್ ಇದೆ. ಇದೇನು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ಕಪ್ಪು ಸೊ ಎರೇಸರ್ ಹಾಕೋಣ. ಪೇನಿ ಪಾಸ್ತಾ 2 ಪ್ಯಾಕೆಟ್ ತಗೊಂಡಿದ್ದೀನಿ. ಇದೇನು ಇದು ಪಾಪಡ್. ಇದು ಒಂದು 4 ಚಿಕ್ಕದೊಂದು ಪಾರ್ಲೇಜಿ ಬಿಸ್ಕಿಟ್. ಇದು ಚಾಕ್ಲೇಟ್ ಮೆಲೋಡಿ. ಇದು ಇದು ಅವರಿಗೇನೋ ಪಿಜ್ಜಾ ಮ್ಯಾಗ ಇದ್ರ ಮೇಲೆ ಹಾಕೋದು. ಮ್ಯಾಗಿ ಮಸಾಲ ನಮ್ಮನೆ ಜಾಸ್ತಿ ಅಂದ್ರೆ ಇದೇ ಯೂಸ್ ಆಗೋದು. ಬೆಂಡಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯಕ್ಕ ಎಲ್ಲ ಪಲ್ಯಕ್ಕೂ ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಆಮೇಲೆ ನಾರ್ಮಲ್ ಉದ್ದಿನ ಬೇಳೆ, ರವಾ, ಅಕ್ಕಿ, ತೊಗರಿ ಬೇಳೆ, ಜೀರಿಗೆ, ಶೇಂಗಾ, ಸೊ ಈ ಥರದ್ದೆಲ್ಲ ಸಾಂಬಾರ್ ಅಷ್ಟೇ ಇರೋದ. ಹೋಗಿತ್ತು ನಮ್ದು ಡಿ ಮಾರ್ಟ್ ಪರ್ಚೇಸ್. ಎಷ್ಟೊಂದು ತಗೊಂಡೆ ಮಮ್ಮಿ ಪಾಪ ಬಾರಿಸ್ಲಿಕ್ಕ ಖುಷಿ ಮಮ್ಮಿ ಬಾರಿಸ್ಲಿಕ್ಕ ನಡಿ ಅದರ ಜಾಗಿ